ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 10. ವೈನಿಧಿ ಮನಸ್ಸಿಗೆ ನೋವು ಮಾಡಿದ್ದ ವೈಭವ್ ಅವಳ ಅಪ್ಪನ ಬಗ್ಗೆ ಪ್ರಶ್ನೆ ಮಾಡಿದ್ದ. ಅದೇ ನೋವಿನಲ್ಲಿ ಇದ್ದಳು ಅವಳು. ಅಂದು ಕಾಲೇಜಿನಲ್ಲಿ ಯಾರು ಯಾವ ಟಾಪಿಕ್ ಮೇಲೆ ಪ್ರಾಜೆಕ್ಟ್ ಮಾಡುತ್ತಾರೆ ಎಂದು ಕೇಳುತ್ತಿದ್ದರು ಲೆಕ್ಚರ್. ವೈಭವ್ ಟೀಮ್, ನಿಮ್ಮ ಕಾನ್ಸೆಪ್ಟ್ ಯಾವುದು? ಯಾವ ವಿಷಯದ ಬಗ್ಗೆ ನೀವು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಎಂದು ಕೇಳಲು, ಮ್ಯಾಮ್, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕಾರ್, ಬೈಕ್ ಸೆಲ್ಫ್ ಡ್ರೈವ್ ಮಾಡೋ ಥರ ಪ್ಲಾನ್ ಮಾಡಿದ್ದೀವಿ ಎಂದ ವೈಭವ್ ಎದ್ದು ನಿಂತು. ಅವನಿಗೆ ಅಪ್ಪನಿಂದ ಬುದ್ಧಿವಂತಿಕೆಯೂ ಬಂದಿದೆ, ಜೊತೆಗೆ ಗರ್ವವೂ ಬಂದಿದೆ. ಗುಡ್, ಬೆಟರ್ ಐಡಿಯಾ ಎಂದಾಗ ನಗುತ್ತಾ ಕಾಲರ್ ಏರಿಸಿ ಕುಳಿತ. ಗುಡ್, ಇನ್ನೊಂದು ವಾರದಲ್ಲಿ ನನಗೆ ರಫ್ ಸ್ಕೆಚ್ ತೋರಿಸಿ ಎಂದು ಕ್ಲಾಸ್ನಿಂದ ಹೊರಟರು. ಮೊದಲ ಬೆಂಚಿನಲ್ಲಿ ಕೂತಿದ್ದ ನಿಧಿ ವೈಭವ್ ಬಳಿ ನಡೆದಳು. ವೈಭವ್, ನೀನು ಹೇಳಿದ ಐಡಿಯಾ ಇಸ್ ನಾಟ್ ಈಸಿ. ನನ್ನ ಬಳಿ ಬೇರೆ ಐಡಿಯಾ ಇದೆ, ಹೇಳಾ ಎಂದಳು ಮೆಲ್ಲಗೆ. ಹೋ, ಬಂದು ನೋಡಪ್ಪ, ವಿಶ್ವೇಶ್ವರಯ್ಯನವರ ಕೊನೆ ಪೀಸು ಎಂದ ರೇಗಿಸುತ್ತಾ. ಅದು ಹಾಗಲ್ಲ, ಇದು ತುಂಬ ರಿಸ್ಕ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮಿಂದಾನೇ ಬಿಲ್ಡ್ ಆಗಿರೋದು. ಅದು ಕಾರ್, ಬೈಕ್ ಚಲಾಯಿಸೋ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ತುಂಬ ಕಷ್ಟ. ಅದನ್ನು ಬಿಟ್ಟು ನಾನು ಹೇಳೋ ಐಡಿಯಾ ಯೂಸ್ ಮಾಡೋಣ ಎಂದು ಬುದ್ಧಿ ಹೇಳಿದಳು. ಆದರೆ ಕೇಳುವ ತಾಳ್ಮೆ ಇರಲಿಲ್ಲ ಅವನಿಗೆ. ಏಯ್, ಯಾವಳೆ ನೀನು? ನನ್ನಪ್ಪ ದುಡ್ಡು ಸುರಿತಾರೆ, ಒಂದಿಲ್ಲ ಅಂದರೆ ಇನ್ನೊಂದು ಕಾರ್ ಹಾಳಾಗಲಿ ಪರವಾಗಿಲ್ಲ, ನಾನು ಟ್ರೈ ಮಾಡ್ತೀನಿ. ನೀನು ತೆಪ್ಪಗೆ ಇದ್ದರೆ ನಿನ್ನ ಹೆಸರು ಬರುತ್ತೆ, ಇಲ್ಲ ಈ ಪ್ರಾಜೆಕ್ಟ್ಗೆ ಅಂತ ಇನ್ನೂ 20,000 ಇನ್ವೆಸ್ಟ್ ಮಾಡು ಅಂತ ಹೇಳಬೇಕಾಗುತ್ತೆ ಎಂದ ಕೋಪದಿಂದ. ಸುಮ್ಮನಾದವಳು ನಿಧಿ. ಅವಳ ಬಳಿ ಬೇರೆ ಆಯ್ಕೆ ಇಲ್ಲಿವಲ್ಲ. ಹೋಯ್, ನಾನು ಹೇಳಿದ ಟಾಸ್ಕ್ ಮಾಡಿಲ್ಲ, ಮತ್ತೇಗೆ ನಾವು ಟೀಮ್ಗೆ ಆ್ಯಡ್ ಮಾಡೋದು ಎಂದ ತುಟಿಯ ಮೇಲೆ ಕೈ ಇಟ್ಟು. ವೈಭವ್, ಪ್ಲೀಸ್ ಹಾಗೆಲ್ಲ ಹೇಳಬೇಡ. ನಾನು ತುಂಬ ಕಷ್ಟಪಟ್ಟಿದ್ದೀನಿ ಈ ಸ್ಟೇಜ್ಗೆ ಬರೋದಕ್ಕೆ. ಈಗ ಪ್ರಾಜೆಕ್ಟ್ ಮಾರ್ಕ್ಸ್ ಸಿಗದೆ ಹೋದರೆ ಕ್ಯಾಂಪಸ್ ಆಗಲ್ಲ ನನಗೆ ಎಂದಳು ತುಂಬ ಮೃದುವಾಗಿ. ಅದಕ್ಕೆ ನಾವೇನು ಮಾಡಬೇಕು? ಇಲ್ಲಿ ಕೊಟ್ಟ ಬಿಟ್ಟಿ ಉಪದೇಶ ಇಟ್ಕೊಂಡು ನೀನೇ ಪ್ರಾಜೆಕ್ಟ್ ತಯಾರಿ ಮಾಡ್ಕೊ ಎಂದಾಗ ತಲೆ ತಗ್ಗಿಸಿದಳು. ಎಷ್ಟೇ ಕಡಿಮೆ ಬೆಲೆಯ ರಾ ಮೆಟೀರಿಯಲ್ ತೆಗೆದುಕೊಂಡರೂ 5,000 ಆದರೂ ಬೇಕು ಆ ಪ್ರಾಜೆಕ್ಟ್ಗೆ. ಪಾಪ, ಅವಳಾದರೂ ಏನು ಮಾಡುವಳು? ಅಷ್ಟೊಂದು ಹಣ ನನ್ನ ಬಳಿ ಇಲ್ಲ ಎಂದಾಗ ವ್ಯಂಗ್ಯವಾಗಿ ನಗುತ್ತಾ, ಅದಕ್ಕೆ ಹೇಳಿದ್ದು ಕೊಬ್ಬು ಕಡಿಮೆ ಮಾಡ್ಕೋ ಅಂತ ಎಂದ ತಲೆ ಆಡಿಸಿ. ನೀವೇನು ಪ್ರಾಜೆಕ್ಟ್ ಮಾಡಿದರೂ ಓಕೆ, ಆದರೆ ನಾನು ಈ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ ಪ್ಲೀಸ್ ಎಂದಾಗ ಜೋರಾಗಿ ನಕ್ಕವರು. ಟಾಸ್ಕ್ ಇದೆ ಕಣಮ್ಮ, ನಮ್ಮೆಲ್ಲರ ರಿಪೋರ್ಟ್ ನೀನೇ ಬರೆದುಕೊಡು ಎಂದ ವೈಭವ್. ಇಷ್ಟು ಜನದ್ದ ಎಂದಳು ಬಾಯಿ ಬಿಟ್ಟು. ಸುಮಾರು 6 ಜನ ಅವಳ ಟೀಮಲ್ಲಿದ್ದರು. ಹೌದು, ಮತ್ತೆ ನಾಡಿದ್ದು ಕೊಡಬೇಕು ಎಂದಾಗ ಅಳುವೆ ಬಂದಿತ್ತು ಅವಳಿಗೆ. ಅವಳ ಕೈಗೆ ಎಲ್ಲರೂ ಬುಕ್ ಇಟ್ಟು ಇದನ್ನು ಕಾಪಿ ಮಾಡಿ ಬರ್ಕೊಂಡು ಬಾ ಎಂದಾಗ ನಡೆದಳು ತಲೆ ಆಡಿಸಿ. ಮಗ, ಪಕ್ಕ ಕೈಗೆ ಬ್ಯಾಂಡೇಜ್ ಸುತ್ಕೊಂಡು ಬರ್ತಾಳೆ ಕಣೋ ಎಂದ ಗೌತಮ್ ಅವಳು ಓದೋದು ನೋಡಿ. ಕಾಲೇಜ್ ಮುಗಿಸಿದ ನಿಧಿ ತನ್ನ ಬುಕ್ ಜೊತೆಗೆ ಯೂನಿಫಾರ್ಮ್ ತೆಗೆದುಕೊಂಡು ಬಂದಿದ್ದಳು. ಹಾಗೆಯೇ ಹೋಟೆಲ್ಗೆ ಬಂದಳು. ಬುಕ್ ಎಲ್ಲ ಒಂದು ರೋ ಅಲ್ಲಿ ಇಟ್ಟು ಕೆಲಸಕ್ಕೆ ನಡೆದಳು. ನಿನ್ನೆಯೇ ಎಲ್ಲ ಕೆಲಸ ಹೇಳಿಕೊಟ್ಟಿದ್ದರಿಂದ ಇಂದು ಹೆಚ್ಚು ತಡ ಮಾಡದೆ ತನ್ನ ಕೆಲಸದಲ್ಲಿ ತೊಡಗಿದಳು. ತನ್ನ ಕೆಲಸ ಮುಗಿಸಿ ಮತ್ತೆ ಅದ್ವಿಕ್ ಅವರಿಗೆ ಹೇಳಿ ನಡೆದಳು. ಆದರೆ ಇಂದು ನಡೆದುಕೊಂಡೇ ಬಂದಳು. 6 ಜನರ ಬುಕ್ ಹೊತ್ತು ಬಂದವಳಿಗೆ ಭಾರವಾದ ಸಹಿಸಿದಳು. ಏನಿದೆ ಇಷ್ಟೊಂದು ಬುಕ್ ಎಂದರು ಸುಮ್ಮನ ಕೈಯಲ್ಲಿದ್ದ ಬುಕ್ ತೆಗೆದುಕೊಂಡು. ಫ್ರೆಂಡ್ಸ್ ಅಮ್ಮ ಇಟ್ಕೊಳ್ಳೋ ಕೊಟ್ಟಿದ್ದಾರೆ, ನಾಡಿದ್ದು ಕೊಡಬೇಕು ಎಂದು ಕೈ ಕಾಲು ತೊಳೆದು ಬಂದು ಊಟಕ್ಕೆ ಕುಡಿದಳು. ಊಟ ಮುಗಿಸಿ ಓದುವೆ ಎಂದು ಹಾಲ್ನಲ್ಲಿ ಕುಳಿತು ತನ್ನಮ್ಮನ ಮಲಗಲು ಕಳಿಸಿದಳು. ಒಂದರ್ಧ ಗಂಟೆ ಎಲ್ಲ ಓದಿದವಳು ನಂತರ ಅವರ ರಿಪೋರ್ಟ್ ಬರೆಯಲು ಶುರು ಮಾಡಿದಳು. 10-11 ಗಂಟೆಯಾದರೂ ಮೂವರ ರಿಪೋರ್ಟ್ ಮುಗಿಯದಿದ್ದಾಗ ಹುಡುಗಿಗೆ ಕೈ ನೋವು ಬಂದಿತ್ತು. ಆದರೂ ತಡೆದು ಬರೆದಳು. ಮಾರನೇ ದಿನವೂ ಅವಳದು ಅದೇ ಕತೆ. ಬೆಳಗ್ಗೆ ಎಂದಿನಂತೆ ಕಾಲೇಜ್, ಸಂಜೆ ಹೋಟೆಲ್, ರಾತ್ರಿ ರಿಪೋರ್ಟ್ ಬರೆಯುವುದು. ಅಂದು ಸಹ ಮೂವರ ರಿಪೋರ್ಟ್ ಬರೆಯುವತ್ತಿಗೆ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಆದರೂ ಮುಗಿಸಲೇಬೇಕೆಂದು ನಿದ್ದೆ ಕೆಟ್ಟವಳಿಗೆ ಜ್ವರ ಬಂದಿತ್ತು. ಇತ್ತ ಋಷಭ್, ವಿಶಿಷ್ಟ ಇಬ್ಬರು 2 ದಿನ ಭೇಟಿಯೇ ಆಗಿರಲಿಲ್ಲ. ಅವನು ಆಫೀಸ್ ಕೆಲಸದಲ್ಲಿ ತೊಡಗಿದ್ರೆ ಇವಳು ಇವೆಂಟ್ ಅರೇಂಜ್ಮೆಂಟಲ್ಲಿ ಬ್ಯುಸಿಯಾಗಿದ್ಲು. ಹಾಗಾಗಿ ಇಬ್ಬರ ಮುಖಾಮುಖಿ ಆಗಿರಲಿಲ್ಲ. ಅಜ್ಜಿ, ಇವತ್ತಿಂದ ನೀವು ಇಲ್ಲಿ ಕೂತು ಹೂ ಮಾರೋ ಹಾಗಿಲ್ಲ ಎಂದಳು ವಿಶಿಷ್ಟ. ರಸ್ತೆ ಬದಿ ಕುಳಿತು ಹೂ ಮಾರುತ್ತಿದ್ದ ಅಜ್ಜಿಯ ಬಳಿ ಬಂದು. ಅಯ್ಯೋ, ಯಾಕವ್ವ ತಾಯಿ, ನಾನೇನು ತಪ್ಪು ಮಾಡಿದ್ದೆ ಎಂದರು ಅಜ್ಜಿ ಗಾಬರಿ ಬಿದ್ದು. ಇಲ್ಲ ಅಜ್ಜಿ, ನೀವಿಲ್ಲಿ ಮಾರೋ ಹಾಗಿಲ್ಲ ಅಷ್ಟೇ. ಇಲ್ಲಂತ ಅಲ್ಲ, ಇನ್ಮೇಲೆ ನೀವೆಲ್ಲೂ ಕೂತು ಹೂ ಮಾರೋ ಹಾಗಿಲ್ಲ ಎಂದಾಗ ಕಷ್ಟದ ಎದ್ದು ನಿಂತರು ಅವರು. ಅಯ್ಯೋ, ಹಾಗೆಲ್ಲ ಮಾಡಬೇಡಿ ತಾಯಿ, ನನ್ನ ಹೊಟ್ಟೆ ಮೇಲೆ ಹೊಡೆಬೇಡ ಕಣಮ್ಮ ಎಂದು ಅವರು ಕೈ ಮುಗಿಯಲು. ಇಲ್ಲ ಅಜ್ಜಿ, ನೀವು ಕೈ ಮುಗಿಬಾರ್ದು, ನಿಮ್ಮ ಹೊಟ್ಟೆ ಮೇಲೆ ನಾನೇ ಕೊಡಿಲಿ ಎಂದು ನಗುತ್ತಾ. ಇನ್ಮೇಲೆ ನೀವಿಲ್ಲಿ ಕೂತು ಮಾರೋ ಹಾಗಿಲ್ಲ. ನನ್ನ ಕಡೆಯ ಹುಡುಗರು ನಿಮ್ಮ ಬಳಿಗೆ ಬಂದು ಹೂ ತಗೋತಾರೆ. ಆಗ ನಿಮಗೆ ಹಣ ಬೇಕಿದ್ರೆ ಹಣ ಅಥವಾ ಏನಾದರೂ ಬೇಕಿದ್ರೆ ಅವರಿಂದಾನೇ ಕೊಡಿಸ್ಕೊಳ್ಳಿ, ಆಯಿತಾ? ಮತ್ತು ಇದು ನನ್ನ ನಂಬರ್ ನಿಮ್ಮ ಫೋನಲ್ಲಿ ಸೇವ್ ಮಾಡಿದ್ದೀನಿ. ನಿಮಗೆ ಯಾವಾಗ ಬೇಕಾದರೂ ಫೋನ್ ಮಾಡಿ. ತಾತಂಗೆ ದೊಡ್ಡ ಹಾಸ್ಪಿಟಲಲ್ಲಿ ಬೇಕಾದರೆ ಟ್ರೀಟ್ಮೆಂಟ್ ಕೊಡಿಸೋಣ ಎಂದು ಅವರ ಹೆಗಲ ಮೇಲೆ ಕೈ ಇಟ್ಟಾಗ ಖುಷಿಯಿಂದ ಕಣ್ಣು ತುಂಬಿಕೊಂಡು, ಯಾವ ಜನ್ಮದಲ್ಲಿ ನನಗೆ ತಾಯಿ ಆಗಿದೆ ನನ್ನ ತಾಯಿ, ಈ ಜನ್ಮದಲ್ಲಿ ಸಂಬಂಧ ಇಲ್ಲದೇನೋ ಇಷ್ಟೊಂದು ಸಹಾಯ ಮಾಡ್ತಿದೀಯಾ ಎಂದಾಗ ನಗುತ್ತಾ. ಹಾಗೆಲ್ಲ ಇಲ್ಲ ಅಜ್ಜಿ, ಅವತ್ತೇ ನಾನು ಹೇಳಿದ್ದೆ ಅಲ್ವಾ, ನಿಮ್ಮದೇನೆ ಸ್ವಂತವಲ್ಲ ಅಂತ ಇದೆಯಾ ಅಂತ. ನನಗೆ ಹೂ ಜಾಸ್ತಿ ಬೇಕು.
ನೀವು ನನಗೆ ಗೊತ್ತಿರೋರ ಬಳಿ ಕೇಳಿ ಹೇಳಿ ನಿಮಗೆ ಕಮಿಷನ್ ಫೀ ಕೊಡ್ತೀನಿ. ಇವರೇ ನನ್ನ ಕಡೆ ಹುಡುಗರು ಆಯಿತಾ ಎಂದಾಗ ನಕ್ಕು ಅವಳ ತಲೆ ಮೇಲೆ ಕೈ ಇಟ್ಟು, ಯಾರೇ ಮಗಳು 100 ಕಾಲ ಸುಖವಾಗಿರು ತಾಯಿ ಎಂದಾಗ ನಕ್ಕು, ನಾನು ಚೆನ್ನಾಗಿದೆ ಅಜ್ಜಿ, ನೀವು ಇನ್ಮೇಲೆ ರೆಸ್ಟ್ ಮಾಡಿ ಎಂದವಳು ಅವರ ಬಿಟ್ಟು ಅಲ್ಲಿಂದ ಹೊರಟಾಗ ಅದೇ ಮಾರ್ಗವಾಗಿ ತನ್ನ ಮನೆಗೆ ತೆರಳುತ್ತಿದ್ದ ಋಷಭ್ ಕಣ್ಣಿಗೆ ಕಂಡಳು. ಅವಳ ನೋಡಿ ಹಾಗೆ ಸಾಗಿದ ತನ್ನ ತರಲೆ ತಂಗಿ ಜೊತೆ ಇದ್ದ ಕಾರಣ. ಅಂದು ಬೆಳಗಿನ ಜಾವ ಮಲಗಿದ ನಿಧಿಗೆ ಎಚ್ಚರ ಆಗಿರಲಿಲ್ಲ. ದಿನವೂ ಬೆಳಗ್ಗೆ ಎದ್ದು ಮನೆ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಅಡುಗೆಗೂ ಸಹಾಯ ಮಾಡುತ್ತಿದ್ದ ಮಗಳು ಇನ್ನೂ ಎದ್ದಿರೋದು ನೋಡಿ, ನಿಧಿ ನಿಧಿ ಎದ್ದೇಳು, ಕಾಲೇಜಿಗೆ ಟೈಮ್ ಆಗಿಲ್ವಾ ಎಂದು ಅಡುಗೆ ಮನೆಯಿಂದಲೇ ಕೂಗಿದರು. ಹಾಲ್ನಲ್ಲಿ ಮಲಗಿದ್ದವಳಿಗೆ ಎಂತಿಲ್ಲದ ಧ್ವನಿ ಕೇಳಿದಂತಾಗಿ ಕಣ್ಬಿಟ್ಟಳು. ಆದರೆ ಕೂಗಲು ಶಕ್ತಿ ಇಲ್ಲ. ನಿಧಿ ಎಂದರು ಮತ್ತೊಮ್ಮೆ. ಮಗಳು ಆಗಲೂ ಎಚ್ಚರ ಆಗದೇ ಇದ್ದಾಗ ನೋಡಿ ಭಯವಾಯಿತು ಅವರಿಗೆ. ತಕ್ಷಣ ಓಡಿ ಬಂದರು. ನಿಧಿ ಎಂದು ಅವಳ ಮುಟ್ಟಲು ಕೆಂಡವಾಗಿತ್ತು ಅವಳ ಮೈ. ಅಯ್ಯೋ ನಿಧಿ ಏಳೆ, ಹಾಸ್ಪಿಟಲ್ಗೆ ಹೋಗೋಣ, ಇಷ್ಟೊಂದು ಜ್ವರ ಬಂದಿದೆ ಎನ್ನುವಾಗ ಅವರ ಸಂಕಟ ನೋಡಲಾಗದೆ, ಇಲ್ಲಮ್ಮ ಕಾಲೇಜ್ಗೆ ಹೋಗಬೇಕು, ಇವತ್ತು ಆ ನೋಟ್ಸ್ ಎಲ್ಲ ಕೊಡಲೇಬೇಕು, ನಾನು ಹೋಗದೇ ಇದ್ದರೆ ಅವರಿಗೂ ತೊಂದರೆ, ಹೋಗಿ ಕೊಟ್ಬಿಟ್ಟು ಬರ್ತೀನಿ, ಆಸ್ಪತ್ರೆಗೆ ಹೋಗಿ ಬರ್ತೀನಿ ಎಂದಳು ಮೆಲ್ಲಗೆ. ಅಯ್ಯೋ ಇಷ್ಟೊಂದು ಜ್ವರದಲ್ಲಿ ನಾನು ಹೇಗೆ ಕಳಿಸ್ಲಿ, ಇರು ವರ್ಷ ಫೋನ್ ಮಾಡ್ತೀನಿ, ಅವಳೇ ಸ್ಕೂಟಿಲಿ ಕರ್ಕೊಂಡು ಹೋಗ್ತಾಳೆ ಎಂದು ಫೋನ್ ತೆಗೆದುಕೊಂಡರು. ಏನಿಲ್ಲಮ್ಮ ಬೇಡ, ಅವಳು ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಹೋಗಬೇಕು, ಟೈಮ್ ಆಗುತ್ತೆ, ಬೇಡ ಎಂದು ತಾನೇ ಎದ್ದು ನಾನು ಹೋಗ್ತೀನಿ ಎಂದು ಮೆಲ್ಲಗೆ ಎದ್ದು ಮುಖ ತೊಳೆದು ತಯಾರಾದಳು. ತಿಂಡಿನಾದರೂ ತಿನ್ನು ಎಂದವರು ತಾವೇ ಅವಳಿಗೆ ತಿಂಡಿ ತಿನ್ನಿಸಿದರು. ತಗೋ, ನಿನ್ನ ಬಳಿ ಹಣ ಇಲ್ಲ ಅಂತ ಗೊತ್ತಿತ್ತು, ದೊಡ್ಡ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಾ, ಬೇಗ ಬಾ, ಕಾಯ್ತಿರ್ತೀನಿ ಎಂದು ಅವಳ ಕೈಗೆ ಹಣ ನೀಡಲು ನಕ್ಕು ಹೊರಟಳು. ಹಾಗೋ ಹೀಗೋ ನಡೆದು ಕಾಲೇಜ್ ಮುಟ್ಟುವಲ್ಲಿ ಸಾಕಾಗಿ ಹೋಗಿದ್ಲು ಅವಳು. ರಿಪೋರ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದ್ಯಾ ಎಂದ ವೈಭವ್ ಆಗಲೇ ನಡೆಲಾರದೆ ನಡೆದು ಬಂದವಳಿಗೆ. ಹಾಂ ವೈಭವ್ ತಗೋ ಎಂದು ಎಲ್ಲ ಬುಕ್ ಅವನ ಕೈಗಿಟ್ಟಳು. ತೆಗೆದು ನೋಡಿದ. ಒಂದೊಂದು ಬುಕ್ ಸಹ ಅರ್ಧದಷ್ಟು ತುಂಬಿದೆ. ಅಷ್ಟೊಂದು ಬರೆದಿದ್ದಾಳೆ. ಅದು ಕಾಟಾಚಾರಕ್ಕಾಗಿ ಬರೆದಂತಿಲ್ಲ, ಎಲ್ಲ ಅಕ್ಷರ ಮುತ್ತು ಪೋಣಿಸಿದಂತಿದೆ. ಏನೇ ಇದು, ನೀನೇ ಬರೆದ್ಯಾ ಎಂದು ಬಾಯಿ ಬಿಟ್ಟಾಗ, ಹಾಂ ವೈಭವ್, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವಾ ಎಂದಳು ಬೆಚ್ಚಾಗಿ. ಓಕೆ ಓಕೆ ಅದನ್ನು ಬಿಡು, ಎಲ್ಲಿ ಕೈ ತೋರಿಸು ಎಂದವ ತುಸು ಮೆತ್ತಗೆ ಮಾತನಾಡುತ್ತಿದ್ದ. ಅವನ ಹಾಳು ಮಾಡುವ ಫ್ರೆಂಡ್ಸ್ ಇರಲಿಲ್ವಲ್ಲ ಅಲ್ಲಿ, ಕೈ ಯಾಕೆ ಎಂದವಳು ಅವನ ಮುಂದೆ ಬಲಗೈ ಚಾಚಲು ಅವಳ ಹೆಬ್ಬೆರಳು ಕೆಂಪಗಾಗಿತ್ತು. ಏನಿಲ್ಲ, ಹೋಗು ಕ್ಲಾಸ್ ಕೇಳು ಎಂದವ ಮತ್ತೇನು ಹೇಳದೆ ಅವಳ ಕಳುಹಿಸಲು ನೋಡಿದ. ಅವಳ ಬಾಡಿದ ಮುಖ ನೋಡಿ, ಓಕೆ ವೈಭವ್, ಆದರೆ ಈ ಪ್ರಾಜೆಕ್ಟಲ್ಲಿ ನಾನು ಇರ್ತೀನಲ್ವಾ ಎಂದಾಗ ಮರುಕದಿಂದ ನೋಡಿದವ, ಹ್ಞೂ ಇರ್ತೀಯಾ ಎಂದ. ಅಷ್ಟರಲ್ಲಿ ಅವನ ಕಪಿ ಗ್ಯಾಂಗ್ ಬಂದು ಸೇರಿತು. ಏನು ಮಗ, ಎಲ್ಲೂ ಬರೆದು ಕೊಡ್ಲಾ ಎಂದವರೆಲ್ಲ ಆಶ್ಚರ್ಯರಾದರೂ ಅವಳ ಬರವಣಿಗೆ ನೋಡಿ. ವೈಭವ್ ನಾನು ಹೋಗ್ತೀನಿ ಎಂದು ಹೊರಟಳು ಅಲ್ಲಿಂದ. 2 ಹೆಜ್ಜೆ ಇಟ್ಟಳಷ್ಟೇ. ಜ್ವರದ ತಾಪಕ್ಕೆ ಕಾಲುಗಳು ನಡುಗಿ ಕಣ್ಣು ಕತ್ತಲಿಟ್ಟಂಗಾಗಿ ಬೀಳುವವಳ ಹಿಡಿದ ವೈಭವ್. ಹೆಂಡ್ತಿ ಹೆಂಡ್ತಿ ಎಂದು ಕೂಗುತ್ತಾ ಬಂದರು ವಸಿಷ್ಠ. ಅವರ ಧ್ವನಿ ಕೇಳಿದ್ದೆ ಅಡಿಗೆ ಮಾಡುತ್ತಿದ್ದವರು ಆಚೆ ಬಂದರು. ಏನು ವಸಿ, ಏನಾಯಿತು ಎಂದು ಗಾಬರಿಯಿಂದ ಕೇಳಲು, ಬೇಗ ಸೀರೆ ಬದಲಾಯಿಸಿ ಬಾ ಎಂದರು ಅವಸರದಿಂದ. ಯಾಕೆ, ಎಲ್ಲಿಗೆ ಎಂದರು ಮೈಥಿಲಿ ಗೊಂದಲದಿಂದ. ನಿಂಗೆ ಹೇಳಿದ ಕೆಲಸ ಮಾಡು, ಈಗೇನು ಹೋಗಿ ಬರ್ತೀಯಾ ಇಲ್ಲ ನಾನು ಹೀಗೆ ಕರ್ಕೊಂಡು ಹೋಗ್ಲಾ ಎಂದು ಗದರಿ ಕಳಿಸಲು, ಗರ್ವಿಷ್ಠ ಯಾವಾಗಲೂ ಹೀಗೆ ಮಾಡಿ ನಾನು ಮಾತಾಡೋಕ್ಕೂ ಬಿಡಲ್ಲ ಎಂದು ಹೇಳುತ್ತಲೇ ಹೋಗಿ ಸೀರೆ ಬದಲಿಸಿ ಬಂದರು ಮೈಥಿಲಿ. ದಾದಾ ಎಲ್ಲಿಗೆ, ಬಾಬಿ ನಿಮಗೆ ಬೈತಿರೋ ಹಾಗಿತ್ತು ಎಂದು ನಗುತ್ತಾ ಕೇಳಿದರು ವೈಶಿಷ್ಟ್ಯ. ಏನಿಲ್ಲ ವೈಶು, ಆಚೆ ಹೋಗೋಣ ಅಂತ ಅಷ್ಟೇ ಎಂದು ನಗುತ್ತಾ ಅವರ ಬೆಳೆಸಲು, ಹೋಗಿ ಬನ್ನಿ ದಾದಾ ಎಂದು ನಕ್ಕರು ವೈಶಿಷ್ಟ್ಯ. ಅಣ್ಣನ ಪ್ರೀತಿಯ ಬಗ್ಗೆ ಅವರಿಗೆ ತಿಳಿದೇ ಇದೆ. ಬಾ ವಸಿ ಹೋಗೋಣ ಎಂದು ಮೈಥಿಲಿಯವರು ಬರಲು ಅವರನ್ನೇ ದಿಟ್ಟಿಸಿ ನೋಡಿದರು ವಸಿಷ್ಠ. ಅಂದಿನ ಚೆಲುವು ದೈವ ಕಳೆಯೇ ಅವರ ಮುಖದಲ್ಲಿ. ದಾದಾ ನೋಡಿದ ಸಾಕು, ಹೋಗಿ ಬನ್ನಿ, ನಿಮ್ಮ ಮಗಳು ಬಂದರೆ ಆಮೇಲೆ ಹಠ ಮಾಡ್ದಾಳೆ ಎನ್ನಲು ಎಚ್ಚೆತ್ತು ಮಡದಿಯ ಜೊತೆ ಹೆಜ್ಜೆ ಹಾಕಿದರು ವಸಿಷ್ಠ. ಅಪ್ಪ, ವಯಸ್ಸು 45 ಆದರೂ ಇನ್ನೇನದು ಪ್ರೀತಿಯೋ, ನನ್ನ ಗಂಡನೂ ಇದ್ದಾನೆ ಅಣ್ಣ ಅಂದ್ಕೊಂಡು, ಇವನು ಹೆಂಡತಿ ಜೊತೆ ಸುತ್ತ ಹಾಕ್ತಾನೆ, ನನ್ನ ಗಂಡ ಮಾತ್ರ ಹೋಟೆಲಲ್ಲಿ ನಾಯಿ ಥರ ದುಡಿತಾನೆ ಎಂದು ಮೂತಿ ತಿರುವಿದರು ನಯನ. ಅವರದೇ ರೆಸಾರ್ಟ್ಗೆ ಕರೆದುಕೊಂಡು ಬಂದಿದ್ದರು ವಸಿಷ್ಠ. ಇಷ್ಟು ವರ್ಷದಲ್ಲಿ ಏನೇ ಬದಲಾದರೂ ಅದೊಂದು ರೆಸಾರ್ಟ್ ಮಾತ್ರ ಯಾರಿಗೂ ಬಿಟ್ಟು ಕೊಟ್ಟಿಲ್ಲ ವಸಿಷ್ಠ. ಅಂದು ಎಂದಿಗೂ ಅವರ ಮನೆಯವರಿಗೆ ಮಾತ್ರ ಮೀಸಲು. ಇವಾಗ ಏನಾಯಿತು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀರ ವಸಿ ಎಂದರು ಮೈಥಿಲಿ ಅವರ ಕೈ ಗಟ್ಟಿಯಾಗಿ ಹಿಡಿದು. ಅಯ್ಯೋ ಏನಾದರೂ ಆದರೆ ಮಾತ್ರ ಕರ್ಕೊಂಡು ಬರಬೇಕಾ, ನನಗೆ ನಿನ್ನ ಜೊತೆ ಸುತ್ತಾಡಬೇಕು, ಪ್ರೈವೇಟ್ ಟೈಮ್ ಕಳೀಬೇಕು ಅಂತ ಆಸೆ ಆಯ್ತಪ್ಪ, ಅದಕ್ಕೆ ಕರ್ಕೊಂಡು ಬಂದೆ ಎಂದವರು ಅವರ ತೋಳಿಗೆ ತೆಗೆದುಕೊಂಡರು. ವಸಿ ಆಯಾಸಾಗು ತಿಳಿಸಿ ಎಂದು ಹೇಳಿದರು ಮೈಥಿಲಿ ನಾಚುತ್ತಲೇ. ಅಯ್ಯೋ ಬಾರೆ, ನಾನಿನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಂದು ಅವರನ್ನು ಕರೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಬಳಿ ಇಳಿಸಿದರು. ಬಗೆ ಬಗೆಯ ಊಟವ ಒಬ್ಬೊಬ್ಬರು ತಿನ್ನಿಸಿಕೊಂಡರು ಇಬ್ಬರು. ಈಗ ಹೇಳಿ ಯಾಕೆ ಕರೆದುಕೊಂಡು ಬಂದಿದ್ದೀರಾ ಎಂದರು ಇಬ್ಬರು ಗಾರ್ಡನಲ್ಲಿ ವಾಕ್ ಮಾಡ್ತಾ. ಸುಮ್ಮನೆ ಹೆಂಡ್ತಿ, ಇಷ್ಟು ವರ್ಷದಲ್ಲಿ ಏನೆಲ್ಲ ಬದಲಾಯ್ತಲ್ವಾ, ಡ್ಯಾಡಿ ಡ್ಯಾಡಿ ಅಂತ ನನ್ನಿಂದ ಬರ್ತಿದ್ದ ಮಗಳು ಎಷ್ಟು ದೊಡ್ಡವಳಾದ್ಲು, ಮಮ್ಮಿ ಮಮ್ಮಿ ಅಂದಿದ್ದ ಮಗ ದೊಡ್ಡವನಾದ, ನಮಗೂ ವಯಸ್ಸಾಯಿತು ಎಂದರು ಅವರ ಬಳಸಿ.
ಆದರೆ ನಿಮ್ಮ ಪ್ರೀತಿ ಯಾವತ್ತೂ ಬದಲಾಗಲ್ಲ ವಸಿಷ್ಠ. ನಮ್ಮ ಮದುವೆ ಆದಾಗ ಇದ್ದ ಪ್ರೀತಿ ಇಂದಿನವರೆಗೂ ಅಷ್ಟೇ ಪರಿಶುದ್ಧವಾಗಿದೆ. ಆದರೆ ದಿನ ದಿನಕ್ಕೂ ಹೆಚ್ಚಾಗ್ತಿದೆ ಅಷ್ಟೇ ಎಂದಾಗ ಮುಗುಳ್ನಕ್ಕರು ವಸಿಷ್ಠ. ಅಷ್ಟೊಂದು ಪ್ರೀತಿ ಬೆಳೆಯೋಕೆ ಕಾರಣನೇ ನೀನಲ್ವಾ ಎಂದಾಗ ಇನ್ನಷ್ಟು ತಬ್ಬಿ, ಸಾಯೋವರೆಗೂ ಇಷ್ಟೇ ಪ್ರೀತಿ ಕೊಡಿ ಸಾಕು. ನಿಮ್ಮ ತೋಳಲ್ಲೇ ನಾನು ಕೊನೆ ಉಸಿರು ಎಳಿಬೇಕು ನಾನು ಎಂದು ಮೈಥಿಲಿ ಅವರು ಹೇಳಲು, ತೆಗೆದು ಬಾರಿಸಿಬಿಡ್ತೀನಿ ಹೆಂಡ್ತಿ, ಸುಮ್ಮನೆ ಬಾ ಕೂತ್ಕೋ ಎಂದು ಅಲ್ಲೇ ತೂಗು ಮಂಚದಲ್ಲಿ ಕೂತರು ಆಕಾಶ ನೋಡುತ್ತಾ. ಇಂದಿಗೂ ಅದೇ ಗರ್ವಿಷ್ಠ ನೀವು, ನಿಮ್ಮ ಗರ್ವನೇ ಮಕ್ಕಳಿಬ್ಬರು ಹಂಚ್ಕೊಂಡಿದ್ದಾರೆ ಎಂದು ನಕ್ಕರು ಮೈಥಿಲಿ. ಹೌದೌದು, ಆದರೆ ನೀನು ತಾಳ್ಮೆ ತಗೊಂಡಿಲ್ಲ ಅವರು ಎಂದಾಗ ನಗುತ್ತಾ ಅವರ ಎದೆ ಮೇಲೆ ತಲೆ ಇಟ್ಟರು. ಬಾ ಹೆಂಡ್ತಿ, ಮಗಳು ಮಗ ಬಂದಿರ್ತಾರೆ ಹೋಗೋಣ ಎಂದಾಗ ಇಬ್ಬರು ಮತ್ತೆ ಮನೆಯ ಕಡೆ ನಡೆದರು. ಇಬ್ಬರ ಪ್ರೀತಿ ಅಂದಿಗೂ ಇಂದಿಗೂ ಒಂದೇ, ಆದರೆ ಅವರ ಪ್ರೀತಿ ಮೇಲೆ ಯಾರ ಕಣ್ಣು ಬೀಳದಿರಲಿ. 2 ದಿನ ಸತತ ಕೆಲಸದ ಜೊತೆಗೆ ನಿದ್ದೆ ಕೆಟ್ಟವಳಿಗೆ ಜ್ವರ ಬಂದಿತ್ತು. ಆದರೂ ವೈಭವ್ಗೆ ಬುಕ್ಸ್ ಕೊಡಲು ಕಾಲೇಜಿಗೆ ಬಂದಿದ್ದಳು ನಿಧಿ. ಜ್ವರದ ತಾಪಕ್ಕೆ ಕಾಲುಗಳು ನಡುಗಿ ತಲೆ ಸುತ್ತಿ ಬಿದ್ದವಳ ಬಳಸಿದ್ದ ವೈಭವ್. ನಿಧಿ, ಏ ನಿಧಿ ಎಂದು ಅವಳ ಕೆನ್ನೆ ತಟ್ಟಿ, ಅವಳ ಜ್ವರದ ತಾಪ ಅವನಿಗೂ ತಾಗಲು ಕೈ ಹಿಂತೆಗೆದುಕೊಂಡವ, ಮಗ ನೀನು ಕಾರು ತೆಗಿ ಎಂದು ತನ್ನ ಗೆಳೆಯನೊಬ್ಬನಿಗೆ. ತಾನು ಬೈಕ್ ತಂದಿರನಲ್ಲ, ಬೇಗ ಮಗ ಎಂದು ಅವಳ ಎತ್ತಿಕೊಂಡು ನಡೆದ. ಅವಳು ಕಣ್ಬಿಡದೆ ಅವನ ಭುಜ ಕೊರಗಲು ಅರಿಯದ ಸಂಕಟ ಅವನಿಗೆ. ಅಷ್ಟೆಲ್ಲ ಜಗಳ ಆದರೂ ಅವಳು ಕಣ್ಮುಚ್ಚಿ ಮಲಗಿದರೆ ನೋಡಲಾಗುತ್ತಿಲ್ಲ ಅವನಿಗೆ. ಡಾಕ್ಟರ್ ಒಳಗೆ ಚೆಕ್ ಮಾಡಲು ಇವ ಕುಡಿದಲ್ಲೇ ಚಡಪಡಿಸುತ್ತಿದ್ದ. ಮಗ ನೀನು ಕಾರ್ ತಗೊಂಡು ಹೋಗು, ಇನ್ನೊಬ್ಬರಿಗೆ ನನ್ನ ಬೈಕ್ ತಂದು ಬಿಡೋದಕ್ಕೆ ಹೇಳು ಎಂದು ಅವನ ಜೊತೆಗಿದ್ದವನ ಕಳುಹಿಸಿದ. ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ, ನಿದ್ದೆ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ಹೀಗಾಗಿದೆ ಅಷ್ಟೆ. ಡೋಂಟ್ ವರಿ, ಟ್ಯಾಬ್ಲೆಟ್ ಕೊಡ್ತೀನಿ, ಇಂಜೆಕ್ಷನ್ಸ್ ಹಾಕೊಟ್ಟಿದ್ದೀನಿ, ಇನ್ನೇನು ಎಚ್ಚರ ಆಗ್ತಾಳೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೋದು ಎಂದಾಗ ತಲೆ ಆಡಿಸಿದವ. ನರ್ಸ್ ಒಬ್ಬರು ಬಂದು ಹೇಳಲು ಅವಳಿದ್ದ ವಾರ್ಡ್ಗೆ ನಡೆದ. ಈಗ ಹೇಗಿದೆಯಾ ಎಂದ ಆಗಷ್ಟೇ ಎದ್ದು ಕಣ್ ಬಿಡುತ್ತಿದ್ದವಳ ನೋಡಿ. ಫೈನ್ ವೈಭವ್, ಆದರೂ ಇಷ್ಟು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಬರಬಾರ್ದಿತ್ತು, ಟ್ಯಾಬ್ಲೆಟ್ ತೊಗೊಂಡಿದ್ರೆ ಹುಷಾರಾಗ್ತಿದ್ದೆ ಎಂದಳು ಮೆತ್ತಗೆ. ಅವಳ ಊಹೆ ಕೂಡ ನಿಜವೇ. ಅವನ ಅಂತಸ್ತಿಗೆ ತಕ್ಕಂತೆ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ. ಬಿಲ್ ಸಹ 1000 ಮೇಲೆ ಆಗಿತ್ತು. ನಾನು ಆಸ್ಪತ್ರೆ ಹೆಸರು ನೋಡ್ತಾ ಇರಬೇಕಿತ್ತ, ನೀನು ಎಚ್ಚರ ತಪ್ಪಿ ಬಿದ್ದಾಗ? ಬಾರೆ ಸುಮ್ಮನೆ ಎಂದವ ಅವಳ ಕರೆದುಕೊಂಡು ನಡೆದ. ನಿದ್ದೆ ಯಾಕೆ ಮಾಡಿಲ್ಲ ಎಂದ. ಅವನಿಗೇನು ಗೊತ್ತು, ಜವಾಬ್ದಾರಿಗಳು ಹೆಗಲ ಮೇಲೆ ಬಿದ್ದಂತೆ ನಿದ್ದೆ ತಾನಾಗೇ ದೂರವಾಗುವುದೆಂದು. ಏನೋ ಬರೆಯದಿತ್ತಲ್ವಾ ಎಂದಳು ಅವನಿಂದೆ ಬಂದು. ಸರಿ ಬಾ, ಮನೆಗೆ ಬಿಡ್ತೀನಿ ಎಂದ ಬೈಕೇರಿ. ಹತ್ತದಿದ್ದಕ್ಕೆ ಅದಕ್ಕೂ ಏನಾದರೂ ಹೇಳುವನೆಂದು ಅವನ ಬೈಕ್ ಏರಿದಳು. ಹಾಗೆ ಅವನ ಬೈಕ್ ಏರಿದ ಮೊದಲ ಹುಡುಗಿಯವಳು. ಅವ ಅಕ್ಕನಿಗೂ ಅವಕಾಶ ಕೊಟ್ಟಿಲ್ಲ. ಅವಳು ರೂಟ್ ಹೇಳಿದಂತೆ ತಾನು ಬೈಕ್ ತಿರುಗಿಸಿದ. ಚಿಕ್ಕದೊಂದು ಏರಿಯಾದ ಮಧ್ಯೆ ಬೈಕ್ ನಿಲ್ಲಿಸಲು ಹೇಳಿದಳು. ಥ್ಯಾಂಕ್ ಯು ವೈಭವ್ ಎಂದಳು ಬೈಕ್ ಹಿಡಿದು. ಅಲ್ಲಿಂದನೇ ಮನೆ ನೋಡಿದ. ಚಿಕ್ಕ ಮನೆ, ಅಕ್ಕಪಕ್ಕ ಕೆಲವು ಮನೆಗಳಿದ್ದುವು, ಆದರೆ ಈ ಮನೆ ಅವಕ್ಕೂ ಚಿಕ್ಕದು. ಇಟ್ಸ್ ಓಕೆ ಎಂದು ಬೈಕ್ ಕಿತ್ತಿರುವಲು, ಬಾ ಒಳಗೆ, ಅಮ್ಮ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗು ಎಂದಳು. ಮನೆವರೆಗೂ ಬಂದವನ ಹಾಗೆ ಕಳಿಸಲು ಇಚ್ಛಿಸಿದೆ. ಬೇಡ ಹೋಗ್ತೀನಿ ಎಂದವ ಬೈಕ್ ಸ್ಟಾರ್ಟ್ ಮಾಡಿ ಹೊರಟ. ಅವನು ಹೋದತ್ತ ನೋಡಿ ಹೊಳ ಬಂದಳು. ನಿಧಿ, ಡಾಕ್ಟರ್ ಏನಂದ್ರು? ತುಂಬ ಜ್ವರ ಇದೆನಾ, ಏನಾದರೂ ಸಮಸ್ಯೆ ಇದೆಯಂತ? ಗಂಜಿ ಮಾಡಿದ್ದೀನಿ, ತಿಂದು ಟ್ಯಾಬ್ಲೆಟ್ ತಗೊಂಡು ಮಲ್ಗು ಎಂದರು ಸುಮನ. ಅವಳು ಒಳ ಬರುವುದನ್ನೇ ಕಾಯುತ್ತಿದ್ದವರು. ಏನೂ ಪ್ರಾಬ್ಲಮ್ ಇಲ್ಲಂತಮ್ಮ, ಹುಷಾರಿದ್ದೀನಿ, ಗಂಜಿ ಬೇಡಮ್ಮ ನನಗೆ ಎಂದು ಮುಖಕ್ಕೆ ಬಿಚ್ಚಿದಳು. ಹಾಗಂದ್ರೆ ಹೇಗೆ, ಬೇಗ ಹುಷಾರಾಗಬೇಕಲ್ವಾ, ಅದಕ್ಕೆ ಕುಡಿದು ಬಿಡು ಎಂದರು ಅವಳ ರಮಿಸುತ್ತಾ. ಅಮ್ಮ ಕೆಲಸಕ್ಕೆ ಹೋಗಬೇಕಿತ್ತು, ಮೊನ್ನೆ ಇನ್ನು ಜಾಯ್ನ್ ಆಗಿ 3 ದಿನಕ್ಕೆ ಕೇಳದೆ ಕೆಲಸಕ್ಕೆ ಹೋಗಿಲ್ಲ ಅಂತ ಬೈತಾರೇನೋ. ವಸಿಷ್ಠ ಸರ್ ನಂಬರ್ ಬೇರೆ ಇಲ್ಲ, ಹೋಗಿ ಪರ್ಮಿಷನ್ ತೊಗೊಂಡು ಬರ್ತೀನಿ ಎಂದಳು ಅವರ ತಬ್ಬಿ. ಮೈ ನೋಡಿದರೆ ಕೆಂಡದ ಥರ ಸುಡ್ತಿದೆ, ಇವಳು ಕೆಲಸಕ್ಕೆ ಹೋಗ್ತಾಳಂತೆ, ಬಾರಿಸಿಬಿಡ್ತೀನಿ ಅಷ್ಟೇ ಎಂದು ಗದರಿದರು. ನಿಧಿ ಎಂಬ ಧ್ವನಿಗೆ ಅಮ್ಮನ ಬಿಟ್ಟು ಹಿಂತಿರುಗಿ ನೋಡಲು ವೈಭವ್ ನಿಂತಿದ್ದ. ಬಾ ವೈಭವ್ ಎಂದಳು ಮುಜುಗರದಿಂದ. ಅದು ನಿನ್ನ ಟ್ಯಾಬ್ಲೆಟ್ ಎಲ್ಲ ನನ್ನ ಬೈಕಲ್ಲೇ ಇತ್ತು ಎಂದವ ಕವರ್ ಅವಳತ್ತ ಚಾಚಲು. ಹೋ ಥ್ಯಾಂಕ್ ಯು ಎಂದವಳು ಅದನ್ನು ತೆಗೆದುಕೊಂಡು. ಅಮ್ಮ, ಇವನು ವೈಭವ್ ಅಂತ, ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ಇವನೇ ಎಂದಳು. ತಕ್ಷಣ ಮುಖ ಗಂಭೀರವಾಯಿತು ಅವರದು. ನಮಸ್ತೆ ಆಂಟಿ, ತಲೆ ಸುತ್ತಿ ಬಿದ್ದಿದ್ಲು ಎಂದ ತಕ್ಷಣ ಮುಖದಲ್ಲಿ ಗಾಬರಿ ತಂದುಕೊಂಡು, ನಾನು ಹೇಳಿದರೆ ಕೇಳಲಿಲ್ಲ, ನೋಟ್ಸ್ ಎಲ್ಲ ಕೊಡಲೇಬೇಕು ಅಂತ ಹೋದೆ, ಫೋನ್ ಮಾಡಿದರೆ ಅವರೇ ಬಂದು ತೆಗೆದುಕೊಂಡು ಹೋಗ್ತಿರ್ಲಿಲ್ವಾ ಎಂದು ಅವಳಿಗೆ ಗದರಿ. ತುಂಬ ಉಪಕಾರ ಆಯ್ತಪ್ಪ ನಿನ್ನಿಂದ, ನಿನ್ನ ಹೆತ್ತವರ ಹೊಟ್ಟೆ ತಣ್ಣಗಿರಲಿ, ಹೇಳಿದ ಮಾತು ಕೇಳೋದೇ ಇಲ್ಲ. 2 ದಿನ ನಿದ್ದೆ ಇಲ್ಲದೆ ಬರೆದ್ಲು, ಕೆಲಸಕ್ಕೂ ಹೋದ್ಲು, ಇಷ್ಟು ಜ್ವರ ಇದ್ದರೂ ಕೆಲಸಕ್ಕೆ ಹೋಗ್ತೀನಿ ಅಂತಿದ್ದಾಳೆ. ನನ್ನ ಸಂಕಟ ಅರ್ಥ ಆಗೋದೇ ಇಲ್ಲ ಇವಳಿಗೆ. ನೀವಿದ್ರೆ ಸರಿ, ರೋಡಲ್ಲಾಗಿದ್ರೆ ಏನು ಮಾಡಬೇಕಿತ್ತೋ ಎಂದು ಕಣ್ಣೀರು ಮಿಡಿದರು ಸುಮನ. ಅವರ ಜೀವನಕ್ಕೆ ಅವಳೊಬ್ಬಳೇ ಆಧಾರ. ಅಮ್ಮ ಆಳೋ ಥರ ಏನಾಗಿಲ್ಲ, ನಾನು ಚೆನ್ನಾಗೇ ಇಲ್ವಾ ಎಂದು ಅವರ ತಬ್ಬಿದವಳು. ವೈಭವ್ ಕೂರು, ಟೀ ತರ್ತೀನಿ ಎಂದಳು ಎದುರಿದ್ದವನ ನೋಡಿ. ಪರವಾಗಿಲ್ಲ, ನಾನು ಹೋಗ್ತೀನಿ ಎಂದು ಆಚೆ ಹೋಗಲು ನೋಡಿದ. ಇರಪ್ಪ, ನನ್ನ ಮಗಳು ಜೋಪಾನವಾಗಿ ಕರೆದುಕೊಂಡು ಬಂದಿದೆಯಾ, ಟೀ ಕುಡಿಯುವಂತೆ ಎಂದಾಗ ಕೂತ ಸುಮ್ಮನೆ. ಪೂರ್ತಿ ಮನೆಯ ನೋಡುತ್ತಿದ್ದ ಕುಡಿತಲ್ಲ. ಚಿಕ್ಕ ಅಡುಗೆ ಮನೆ, ಅದಕ್ಕೆ ಹೊಂದಿಕೊಂಡು ಒಂದು ರೂಮ್, ಅದರ ಪಕ್ಕ ಚಿಕ್ಕ ಶೆಲ್ಫಲ್ಲಿ ಜೋಡಿಸಿಟ್ಟ ದೇವರ ಮೂರ್ತಿಗಳು, ಚಿಕ್ಕ ಹಾಲ್, 2 ಚೇರ್ ಅಷ್ಟೇ ಆ ಮನೆಯಲ್ಲಿ. ಗೋಡೆಯ ಮೇಲೆ 4 ಫೋಟೋಗಳು, ಒಂದರಲ್ಲಿ ಅಮ್ಮಮ್ಮಗಳಿಬ್ಬರು ತಬ್ಬಿರುವುದು, ಉಳಿದ 3ರಲ್ಲೂ ನಿಧಿಯ ಚಿಕ್ಕ ವಯಸ್ಸಿನಿಂದ ಇಲ್ಲಿಯ ಫೋಟೋ.
ಅವನು ಕೂತಿರುವುದು ನೋಡಿ ತನ್ನ ಬ್ಯಾಗ್ ರೂಮ್ನಲ್ಲಿಟ್ಟು ಬಂದ ನಿಧಿ, ವೈಭವ್ ಪ್ಲೀಸ್ ನೀನೇ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳು, ಇಲ್ಲ ಅಮ್ಮ ಬಿಡಲ್ಲ ಪ್ಲೀಸ್ ಎಂದಳು ಪೀಸು ಧ್ವನಿಯಲ್ಲಿ. ಅಷ್ಟರಲ್ಲಿ ಟೀ ಹಿಡಿದು ಬಂದರು ಸುಮನ. ತಗೊಳಪ್ಪ ಎಂದಾಗ ತೆಗೆದುಕೊಂಡು ಕುಡಿದ. ನಿಧಿ, ಗಂಜಿ ಕುಡಿ ಬಾ, ಬಿಸಿ ಇದೆ, ಹಾಕಿ ಕೊಡ್ತೀನಿ, ಇಲ್ಲ ಆಮೇಲೆ ತಣ್ಣಗಾಗುತ್ತೆ ಎಂದರು ಅವಳ ನೋಡಿ. ಅಮ್ಮ ಪ್ಲೀಸ್ ಗಂಜಿ ಬೇಡ, ಅನ್ನ ಕೊಡು, ಊಟ ಮಾಡ್ತೀನಿ ಎಂದಾಗ ಅವಳು ದುರ್ಗುಟ್ಟಿ, ಎಲ್ಲಿಗೆ ಹೋಗೋದು, ಎಲ್ಲಿಗೂ ಹೋಗೋ ಹಾಗಿಲ್ಲ ಎಂದರು ಕೋಪದಿಂದ. ಅಮ್ಮ ಎಂದಳು ಪೆಚ್ಚಾಗಿ. ಅವರ ಮುಖ ತಿರುವಿದರು. ಟೀ ಕುಡಿಯುವುದು ಮುಗಿದರೂ ಅವರನ್ನೇ ನೋಡುತ್ತಿದ್ದ. ಸುಮ್ಮಿ ಪ್ಲೀಸ್ ಕಣೆ, ನೋಡು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ನಾನು. ಅಲ್ಲಿಂದ ಜಾಸ್ತಿ ಕೆಲಸ ಇಲ್ಲ, ಯಾವ ರೂಮ್ ಖಾಲಿ ಇರುತ್ತೋ ಅಲ್ಲಿ ಕ್ಲೀನ್ ಮಾಡಿ ಬರೋದಷ್ಟೇ, ಇಲ್ಲ ಚೂರು ಅಡುಗೆಗೆ ಹೆಲ್ಪ್ ಮಾಡೋದು. ಅಲ್ಲೂ ಹುಷಾರಿಲ್ಲ ಅಂದರೆ ಹೆಚ್ಚು ಕೆಲಸ ಮಾಡಲ್ಲಮ್ಮ. ಇವತ್ತು 8 ಗಂಟೆ ಆಗಲ್ಲ, 6 ಗಂಟೆ ಬರ್ತೀನಿ, ಆಮೇಲೆ ಮಲಗಿಸ್ತೀನಿ ಎಂದು ಅಮ್ಮ ನಮ್ಮನ್ನು ಒಲಿಸುತ್ತಿದ್ದಳು. ಅವರಿಬ್ಬರು ನೋಡುತ್ತಿದ್ದವನ ಮನದಲ್ಲಿ ಏನೋ ಬದಲಾವಣೆ ಆಗುತ್ತಿತ್ತು. ಅವಳು ಮಾಡುವ ಕೆಲಸದ ಬಗ್ಗೆ ಕೇಳಿದವನ ಮನಕ್ಕೆ ನೋವಾಗಿತ್ತು. ಇಷ್ಟೊಂದು ಓದಿ ರೂಮ್ ಕ್ಲೀನ್ ಮಾಡೋದು ಎನ್ನುವಂತೆ ಬೇಸರ ಮಾಡಿಕೊಂಡ. ನೀನಾದರೂ ಹೇಳಪ್ಪ ಇವಳಿಗೆ ಎಂದರು ಸುಮನ. ಅವರು ಸೋತು, ಇಲ್ಲ ಮಮ್ಮಿ ಪ್ಲೀಸ್, ಬೇಕಿದ್ರೆ ವೈಭವ್ನನ್ನು ಡ್ರಾಪ್ ಮಾಡ್ತಾನೆ, ಸರಿಗೆ ಹೇಳಿ ವಾಪಸ್ ಬರ್ತೀನಿ, ಇವತ್ತು ಅವ್ರ ನಂಬರ್ ಕೂಡ ಕೇಳಿ ಬರ್ತೀನಿ ಎಂದಳು ಮೆಲ್ಲಗೆ. ಬೇಡ ನಿಧಿ, ನಾನು ಹೇಳೋದು ಕೇಳು ಎಂದಾಗ ಎದ್ದು ನಿಂತ ವೈಭವ್. ಅವಳ ಆಪರಿ ಅವನಿಗೆ ಇಷ್ಟವಾಗಿತ್ತು. ಯಾವಾಗಲೂ ಸುಮ್ಮನೆ ಇರುವವಳ ಈ ರೀತಿ ಅವನಿಗೂ ಅಚ್ಚರಿ. ಆಂಟಿ ನೀವು ಬರಿ ಮಾಡಬೇಡಿ, ನಾನೇ ಕರೆದುಕೊಂಡು ಹೋಗಿ ನಾನೇ ಕರೆದುಕೊಂಡು ಬಂದು ಬಿಡ್ತೀನಿ, ಅವಳಿಗೆ ನಿದ್ದೆ ಇಲ್ಲ ಅಂತ ಡಾಕ್ಟರ್ ಹೇಳಿದರು, ಸೊ ಅವಳು ಮಲಗ್ತಾಳೆ ಎಂದ ವೈಭವ್. ನಿಧಿಗೆ ಖುಷಿ ಆದರೂ ಎಂದರು ಸುಮನ. ಅವರ ಆತಂಕವೇ ಬೇರೆ. ಗಂಡಿಲ್ಲದ ಮನೆಗೆ ಒಬ್ಬ ಬಂದು ಹೋಗುವುದು ಅವರಿಗೆ ಭಯ. ಏನೂ ಇಲ್ಲ ಆಂಟಿ, ನಾನಿದ್ದೀನಿ ಅಲ್ವಾ, ನನಗೆ ಲೇಟ್ ಆಗುತ್ತೆ, ಬಾ ನಿಧಿ ಎಂದು ಹೊರ ನಡೆದ. ಅಮ್ಮ ಬೇಗ ಬರ್ತೀನಿ ಎಂದು ಓಡಿದಳು. ಪರವಾಗಿಲ್ಲ ನೀನು ಹೋಗು ವೈಭವ್ ಎಂದಳು ಆಚೆ ಬಂದು. ಪರವಾಗಿಲ್ಲ ನೀನು ಬಾ ಎಂದಾಗ ವಿಧಿ ಇಲ್ಲದೆ ಅವನ ಬೈಕ್ ಏರಿದಳು. ಅವರ ಹೋಟೆಲ್ಗೆ ಹೋಗುತ್ತಿದ್ದವಳು ಅವನ ಮುಂದೆ ಸಣ್ಣಳಾಗುವವಳೆ. ಅಂದು ತುಂಬ ಲೇಟಾಗಿತ್ತು. ಋಷಭ್ ಆಫೀಸಿಂದ ಹೊರಡುವಾಗ. ಮೀಟಿಂಗ್ ಮುಗಿಸಿ ಹೊರಡುವವನಿದ್ದ ಆದರೆ ದಿಢೀರ್ ಕೆಲಸ ಬಂದು ಸಮಯ ಆಗಿತ್ತು ಅವನಿಗೆ. ಇವತ್ತು ಲೇಟ್ ಆಯಿತು, ಸ್ಮಯ ಊಟ ಮಾಡಿರಲ್ಲ, ಮನೆಯಲ್ಲೂ ಯಾರೂ ಊಟ ಮಾಡಿರಲ್ಲ, ಹಾಗೆ ಕಾಯ್ತಿರ್ತಾರೆ ಎಂದು ಹೋಗುವವನ ಕಿವಿಗೆ, ಏಯ್ ನಾನು ಯಾರುತ್ತ ಗೊತ್ತಿಲ್ಲ ನಿನಗೆ, ಮುಚ್ಕೊಂಡು ತೆಗಿನ ಕೈಯ ಎಂಬ ಧ್ವನಿ ಕೇಳಿತ್ತು. ಇದು ಡಿಫ್ರೆಂಟ್ ವಾಯ್ಸ್ ಅಲ್ವಾ ಎಂದವ ಸುತ್ತ ನೋಡಿ, ಇಲ್ಲ ಇಷ್ಟೊತ್ತಲ್ಲಿ ಅವಳ್ಯಾಕಿಲ್ಲಿ ಬರ್ತಾಳೆ ಎಂದು ತಲೆ ಕೊಡವಿಕೊಂಡ. ಏಯ್ ಬಿಡೋ ಎಂದು ಮತ್ತೆ ಜೋರು ಧ್ವನಿ ಕೇಳಲು ತಕ್ಷಣ ಬ್ರೇಕ್ ಒತ್ತಿದ. ಏನೇ ನಂದಾರಿಗೆ ಅಡ್ಡ ಬಂದು ನನಗೆ ಜೋರು ಮಾಡ್ತೀಯಾ ಎಂದು ಗಂಡ ಸುಬ್ಬನ ಮಾತು ಕೇಳಲು ತಕ್ಷಣ ಕಾರ್ನಿಂದ ಇಳಿದ. ಸುತ್ತ ನೋಡಲು ಅಷ್ಟು ದೂರದಲ್ಲಿ ಯಾರೋ ಇಬ್ಬರ ಜೊತೆ ಜಗಳಕ್ಕೆ ನಿಂತಿದ್ದಳು ವಿಶಿಷ್ಟ. ನಾನಾ ನಿನ್ನ ದಾರಿಗೆ ಅಡ್ಡ ಬಂದಿದ್ದು, ಇಲ್ಯಾರೂ ಇಲ್ಲ ಅಂತ ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದು ನೀನಲ್ವಾ, ಅದಕ್ಕೆ ನಿಂಗೂ ನಿನ್ನ ಬೈಕಿಗೂ ಒಂದು ಗತಿ ಕಾಣಿಸಿತು ಎಂದಬಳೆ ಆಗಲೇ ನುಜ್ಜುಗುಜ್ಜಾಗಿದ್ದ ಬೈಕಿಗೆ ಕಾಲಿನಿಂದ ಒದ್ದಳು. ಏಯ್ ನನ್ನ ಬೈಕ್ ಕ್ಲಾಸ್ ಕೊಟ್ಟು ಹೋಗೆ, ನೀನೇನು ತ್ರಿಪುರ ಸುಂದರಿ ನೀನು ನೋಡೋಕೆ ಎಂದು ಅವಳ ಕೆನ್ನೆ ಒತ್ತಿ ಹಿಡಿದು ಕೇಳಲು ಓಡಿ ಬಂದ ಋಷಭ್. ಹೇ ತೆಗಿಯೋ ಕೈನಾ ಎಂದು ಅವನ ಕೈ ಹಿಡಿದು, ನೀನ್ಯಾರೋ ಈ ರೋಗಕ್ಕೆ ಬರಬೇಡ, ಇವಳು ನನಗೆ ಹೊಡೆದಿದ್ದಲ್ಲದೆ ನಾನು ಬೈಕ್ ಹಾಳು ಮಾಡಿದ್ಲು ಎಂದು ಮತ್ತೆ ಅವಳ ಕೆನ್ನೆ ಹಿಡಿದು, ತೆಗಿಯೋ ಅಂದರೆ ತೆಗಿಬೇಕು ಎಂದು ಋಷಭ್ ಕೋಪದಿ ಅವಳ ಕೆನ್ನೆಯಿಂದ ಕೈ ತೆಗೆದು ಹಿಂದೆ ತಿರುಚಲು, ಹೇ ನೀನ್ಯಾವನೋ, ಅವಳು ನನ್ನ ಬೈಕ್ ಹಾಳು ಮಾಡಿದ್ಲು ಎಂದು ಅವನ ಪಕ್ಕದಲ್ಲಿದ್ದವ ಋಷಭ್ ಕಾಲರ್ ಹಿಡಿಯಲು, ನೀನ್ಯಾರೋ ಅವನ ಕಾಲರ್ ಹಿಡಿಯೋಕೆ, ಅವನ್ಯಾರು ಗೊತ್ತಾ, ಋಷಭ್ ಅರಸ್ ಎಂದು ಋಷಭ್ ಕಾಲರ್ ಹಿಡಿದವನ ಕೈ ತಾನು ತಿರುಚಿದ್ದಳು ವಿಶಿಷ್ಟ. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನನಗೆ ಪರೀಕ್ಷೆಗಳು ನಡೀತಿದ್ದಾವೆ, ಹಾಗಾಗಿ ಕಥೆಗಳು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ದಯಮಾಡಿ ಸಹಿಸಿಕೊಳ್ಳಿ, ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಧನ್ಯವಾದಗಳು.